ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ಏನ್ ಲಾಗ್ ಮಾಡ್ತಾ ಇದೀಯಾ? ಯಾವ ತರ ಲಾಗ್ ಇದು? ಹಾಕ್ಬಿಟ್ಟು ಡಿಲೀಟ್ ಮಾಡೋ ಅಂತ ಲಾಗ, ಇಲ್ಲ ಅಂದ್ರೆ ಇನ್ಮೇಲೆಲ್ಲ ಆತರ ಎಲ್ಲ ವ್ಲಾಗ್ಸ್ ಗಳಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಿಟ್ಟು ಡಿಲೀಟ್ ಅಂತೂ ಮಾಡಲ್ಲ. ಅದಕ್ಕೆ ಡಿಸೈಡ್ ಆಗಿ 100 days ಚಾಲೆಂಜ್ ತಗೊಂಡಿದ್ರಿ. 100 days ಹೇಳೋದು, ನಾಳೆ ಹೇಳಲ್ಲ, ಬರೀ ಯಾವಾಗೋ ಒಂದು ಅಪರೂಪಕ್ಕೆ ಮಾಡೋದು ಬಿಡೋದು ಅಷ್ಟೇ. ಇಲ್ಲ ಗೈಸ್, 100 days ಚಾಲೆಂಜ್ ತಗೊಂಡಿದೀನಿ. 100 days 100 ಬ್ಲಾಗ್ ನ ಬಿಡ್ತಾ ಇದೀನಿ. ಸೊ ಅದು ಕಂಟೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಯಾವ್ದ್ರಲ್ಲೂ ಯಾವುದೇ ರೀತಿ ಕಾಂಟೆಂಟ್ ಇರಲ್ಲ ನಮ್ಮ ಬ್ಲಾಗ್ಸ್ ಅಲ್ಲಿ. ಸೊ ನಮ್ಮ ದಿನನಿತ್ಯ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀನಿ, ಅದಷ್ಟೇ ನಾನು ಬ್ಲಾಗ್ ಮಾಡ್ತೀನಿ. ಸೊ ಬನ್ರಿ, ಇವತ್ತು ಫಸ್ಟ್ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ. ಇವಾಗ ಎಲ್ಲಿ ಹೊರಟಿದ್ದೀನಿ ಅಂದ್ರೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ದೀಪಿಕಾನು ಬರ್ತಿದ್ದಾಳೆ. ಅವಳು ಬರೋವರೆಗೂ ನಮ್ಮ ಮಮ್ಮಿ ಅಶೋಕ್ ಜೊತೆ ಒಂಚೂರು ಔಟ್ ಸೈಡ್ ವಾಕಿಂಗ್ ಹೋಗಿ ಬರೋಣ. ನಿಮ್ಗೆ ಏನ್ ಅನ್ಸುತ್ತೆ? 100 days ಚಾಲೆಂಜ್ ತಗೊಂಡಿದೀನಿ, ಬ್ಲಾಗ್ ಮಾಡ್ತೀನಿ ಅನ್ಸುತ್ತಾ? ನನ್ ಪ್ರಕಾರ ಬರೀ ಸುಳ್ಳು ಅನಿಸ್ತೈತೆ ದಚ್ಚು. ಏನ್ರಿ, ನನ್ ಮೇಲೆ ನಂಬಿಕೆನೇ ಇಲ್ವಾ ಯಾರಿಗೂ? ನಮ್ಗೇನ ಹೆಂಗ್ ಮಾಡ್ಬೋದಾಗಿತ್ತು ಹೇಳು ಇಷ್ಟೊತ್ತಿಗೆ. ಸೊ ಇನ್ಮೇಲೆ ಅದಕ್ಕೆ ಡಿಸೈಡ್ ಆಗ್ಬಿಟ್ಟಿದೀನಿ ಬ್ರೋ. ಅದೇನೇ ಆಗ್ಲಿ, ತಲೆ ಮೇಲೆ ತಲೆ ಬೀಳ್ಲಿ, 100 ದಿನ 100 ಬ್ಲಾಗ್ ಬಿಟ್ಟೇ ಬಿಡ್ತೀನಿ. ಚಾಲೆಂಜ್ ವಾಸ್ ಟೇಕನ್. ಬನ್ನಿ ಹೋಗೋಣ. ಇವಾಗ ಹಿಂಗೆ ನಮ್ ಬ್ರೋ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಯ್ತವ್ರೆ. ಇದೊಂದು ದೊಡ್ಡ ಕಾಡು, ಇದಕ್ಕೊಂದು ಹಿಸ್ಟ್ರಿನೇ ಐತೆ ದಚ್ಚು. ಹಿಸ್ಟ್ರಿ ಏನು? ಶೂಟಿಂಗ್ ಎಲ್ಲ ನಡೀತಾ ಇದ್ದೀನಿ ನೋಡ್ರಿ ಗೈಸ್. ಶೂಟಿಂಗ್ ಎಲ್ಲ ನಡೀತಿದೆ. ಇದು ಶೂಟಿಂಗ್ ಹೌಸು ದೇವರ ಸನ್ನಿಧಿ ಅಂತ. ಇಲ್ಲಿ ತುಂಬಾ ಶೂಟಿಂಗ್ಸ್ ಎಲ್ಲ ನಡೆದಿದೆ ನೋಡಿ. ಸ್ಮಶಾನ ಶೂಟ್ ಬೇಕಂದ್ರೆ ಇಲ್ಲೇ ಬಂದು ಮಾಡ್ಕೊಬಹುದು. ಹಸುಗಳೆಲ್ಲ ಐತಪ್ಪ, ಹಾಲು ಕೊಡುತ್ತೆ. ಹಸುಗಳ ಹಸು ಇರೋದೇ ಹಾಲು ಕೊಡಕ್ ಬ್ರೋ. ನೀನೇನು? ಇದೊಂದು ಕಾಡಪ್ಪ. ನೋಡಿ, ಇದು ಒಂದು. ಸೊ ಇದು ಬಂದು ಕೆಂಗೇರಿ ಒಳಗಡೆ ಇರುವಂತ ಹಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮಮ್ಮಿ ಅಶೋಕ್ ಅವ್ರು ಇಲ್ಲೇ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಸತ್ಯಾಗ್ರಹ ಮಾಡಿದ್ದು. ಸೊ ಬಿಗ್ ಬಾಸ್ ಅವರು ಅದಕ್ಕೆ ತಟಾಸ್ಕೊಂಡು ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ಗೆ ನಮ್ಮ ಮಮ್ಮಿ ಅಶೋಕ್ ಅವ್ರನ್ನ ತಗೊಂತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದ ಎಲ್ಲರೂ ವೋಟ್ ಮಾಡ್ಬಿಡಿ ಅವ್ರಿಗೆ. ನಮ್ಮ ಮಮ್ಮಿ ಅಶೋಕ್ ಹೆಂಗ್ ವಿಡಿಯೋ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ಬಿಗ್ ಬಾಸ್ ಇದ್ದಾಗ ಮಮ್ಮಿ ಅಶೋಕ್ ಇದ್ದ, ಬಿಗ್ ಬಾಸ್ ಹೋಗಾದ್ಮೇಲೆ ಮಮ್ಮಿ ಅಶೋಕ್ ಕಾಣಿಸ್ತಾನಿಲ್ಲ ಅಂತ ಯೋಚನೆ ಮಾಡೋದೇ ಬಿಟ್ಬಿಡ್ರಿ ಇನ್ ಮುಂದೆ. ಪಾಪ ಅವರು ಒಂದು ವಿಡಿಯೋ ಮಾಡೋದಕ್ಕೆ ಮಿನಿಮಮ್ ಅಂದ್ರೂ ಒಂದು 1/2 hour ಇಂದ 1 hour ತಗೊಂಡು ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ. ಸೊ ನಮ್ಮ ಮಮ್ಮಿ ಅಶೋಕ್ ಅವ್ರಿಗೆ ಸಪೋರ್ಟ್ ಮಾಡಿ. ಯಾವ್ದೋ ಒಂದು ಮಾವಿನ ತೊಪ್ಪು ಕರ್ಕೊಂಡ್ ಬಂದ್ಬಿಟ್ಟವ್ರೆ, ಗೊತ್ತಿಲ್ಲ ಎಲ್ಲಿದ್ದೀನಿ ಅಂತ. ಸೊ ಮಮ್ಮಿ ಅಶೋಕ್ ಅವ್ರೆ ಮಾಡ್ರಿ ಬೇಗ. ಹೊಸ ಫೋನ್ ತಗೊಂಡಿದ್ದೀನಿ, 17 Pro Max. ಶ್ರೀಮಂತರು ಗುರು ನೀವೆಲ್ಲ. ಕೊಡ್ತಿರೋದು ಯಾರು ಅಲ್ಲ ಗೈಸ್, ನಮ್ ದಚ್ಚು. ಅಯ್ಯೋ, ದುಡ್ಡು ಮಾಡ್ಬಿಟ್ಟು ದಚ್ಚು ಕೊಡ್ಸ್ದ. ಥ್ಯಾಂಕ್ ಯು ಸೋ ಮಚ್ ದಚ್ಚು, ಐ ಲವ್ ಯು. ಇದಕ್ಕೆ ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ. ಸೊ ಇದೆಲ್ಲ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇದು ಅವಾಗವಾಗ ನಮ್ಮ ಮಮ್ಮಿ ಅಶೋಕ್ ಅವ್ರ ಹತ್ರ ಕಾಮಿಡಿಗಳು ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಅದಕ್ಕೇನೆ ನೋಡೋಣ ಏನೋ ಒಂದು ಮಾಡೋಣ. ಕೆಂಗೇರಿ ಹತ್ರ ಶರ್ಟ್ ಚೇಂಜ್ ಮಾಡಿಕೊಂಡು ಇವಾಗ ಮೈಸೂರು ಟೋಲ್ ಹತ್ರ ಬಂದಿದ್ದೀವಿ. ಮೈಸೂರು ಟೋಲ್ ಹತ್ರ ಯಾಕೆ ಅಂದರೆ ನಾವು ಹೋಗ್ತಿರೋದು ಚಾಮುಂಡಿ ಬೆಟ್ಟಕ್ಕೆ. ಫಸ್ಟ್ನೇ ವ್ಲಾಗ್ ಮಾಡ್ತಾ ಇದೀವಲ್ಲ, ಚಾಲೆಂಜ್ ತಗೊಂಡು ಒಳ್ಳೇದಾಗ್ಲಿ ಅಂತ. ಇಲ್ಲಿ ಬನ್ನಿ ಸಿಸ್ಟರ್, ನಮ್ಮ ಸಿಸ್ಟರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಸಿಸ್ಟರ್ ಹೆಸರು ರಮ್ಯಾ ಅಂತ. ಆಯ್ ಮಾಡ್ಬಿಟ್ಟು. ಓಕೆ ಬನ್ನಿ. ಇನ್ನ ನಮ್ಮ ಬ್ರೋನು ಇದ್ದಾರೆ, ಅಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಅಲ್ಲಿ ಟೀ ಸ್ವಲ್ಪ ತಗೊಳಕ್ ಹೋಗಿದ್ದಾರೆ. ನಮ್ಮ ದೀಪು ಈಚೆಗೆ ಇಳಿತಿಲ್ಲ ಅವಳು. ಎಷ್ಟೋ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದೀವಿ. ಹೇಳು, ಹಂಗೆ ಹೇಳ್ಬಿಡು. ಎಲ್ಲ ಬ್ಲಾಗಲ್ಲೂ ನಾನು ಇರಲ್ಲ ಅಂತ ಹೇಳು. ಅವಳು ರೆಡಿ ಆಗಕ್ಕೆ ಅರ್ಧ ಗಂಟೆ ಬೇಕು. ಇನ್ನೇನ್ ಬಂದ್ರಿ? ಅಲ್ಲಿ ಜ್ಯೂಸ್ ಗೀಸ್ ಕುಡಿಯೋರಂತೆ. ಹೇಳ್ಬಿಟ್ಟ ಬೇಗ. ಏನ್ ಹೇಳ್ತೀರಾ ನೋಡಿ. ಎಷ್ಟೋ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀರಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 100 days ಚಾಲೆಂಜ್ ತಗೊಂಡಿದ್ದಾನೆ. ಇನ್ಮೇಲೆ ಡೈಲಿ ವ್ಲಾಗ್ ಬರುತ್ತೆ. ಆ ವ್ಲಾಗ್ ಅಲ್ಲಿ 100 days ಅಲ್ಲಿ 50 days ನಾನು ಇರ್ತೀನಿ, 50 days ಬರೀ ಅವನೇ ಇರ್ತಾನೆ. ಅದಕ್ಕೆ ರೀಸನ್ಸ್ ಹೇಳ್ಬಿಡು. ಸಪೋರ್ಟ್ ಮಾಡಿ. ರೀಸನ್ಸ್ ಹೇಳ್ಬಿಡು. 500 ಕಮೆಂಟ್ ಹಾಕ್ತಾರ ಮೇಲೆ. ಯಾಕಂದ್ರೆ ನನಗೆ ಸಿಗೋದು ಒಂದೇ ವೀಕ್ ಆಫ್. ಆ ಒಂದೇ ವೀಕ್ ಆಫ್ ಅಲ್ಲಿ ನಾನ್ ವ್ಲಾಗ್ ಮಾಡಕ್ ಆಗೋದು. ಇನ್ ಮಿಕ್ಕಿ ಟೈಮ್ ಅಲ್ಲೆಲ್ಲ ಅವನೇ ವ್ಲಾಗ್ ಮಾಡ್ತಾನೆ. ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರಿ, ನನಗೆ ಕೆಲಸ ಕಾರ್ಯ ಇಲ್ಲ, ಬರೀ ವಿಡಿಯೋ ಮಾಡ್ಕೊ ಓಡಾಡೋದಂತ. ಅಷ್ಟೇ ವಿಷಯ. ನನಗೆ ಸಂಡೇ ಒಂದೇ ದಿವಸ ಲೀವ್ ಸಿಗೋದು. ಸೊ ಅವರು ತುಂಬಾ ಬಿಸಿ ಇರ್ತಾರೆ. ಅದನ್ನ ನಿಮ್ಗೆ ಹೇಳ್ಬಿಟ್ಟೆ, ಯಾಕಂದ್ರೆ ನೀವು ಆಮೇಲೆ ಕಮೆಂಟ್ ಹಾಕ್ತಿಲ್ಲ, ಯಾಕೆ ಬ್ರೇಕಪ್ ಆಗೋಯ್ತಾ, ಅಲ್ಲೇ ಕಿತ್ತಾಡ್ಕೊಂಡ್ಬಿಟ್ರ, ದೂರ ಆಗೋದ್ರ ಅಂತ. ಸೊ ಆತರ ಏನ್ ಇರಲ್ಲ. ಅವಳು ಬಿಸಿ ಇರ್ತಾಳೆ. ಅದಕ್ಕೆ ಎಷ್ಟು ದಿನ ಬ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಗೆ ಸಿಕ್ತಿದ್ದೆ ಒಂದಿನ. ಆ ದಿನದಲ್ಲಿ ನಾವು ರೀಲ್ಸ್ ಮಾಡೋದ, ಬ್ಲಾಗ್ ಮಾಡೋದ, ಇನ್ನೇನ್ ಮಾಡ್ತಿದ್ದ, ಟೈಮ್ ಸ್ಪೆಂಡ್ ಮಾಡೋದ, ಏನ್ ಮಾಡೋದ ಗೊತ್ತಾಗ್ತಿರ್ಲಿಲ್ಲ. ಸೊ ಬನ್ನಿ, ಇನ್ಮೇಲಿಂದ ಮಾಡ್ತೀನಿ, ನೋಡೋಣ. ಹಂಗೆ ನಮ್ಮ ಮ್ಯಾಮ್ ಹಾಯ್ ಹೇಳ್ರಿ ಮ್ಯಾಮ್. ಅಯ್ಯಯ್ಯಪ್ಪ ಹಾಯ್. ಟೆಂಪಲ್ಗೆ ಬಂದು ರೀಚ್ ಆದ್ವಿ.
ಇವಾಗ ದೀಪಿಕಾ ಇದ್ದಾರೆ, ಬನ್ನಿ ಆಯ್ರೋಣ. ಇವಾಗ ಹೋಗಿ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ದೇವಸ್ಥಾನದ ಮುಂದೆ ಒಂದೆರಡು ಫೋಟೋ ತೆಕ್ಕೊಂಡು ರೀಲ್ಸ್ ಮಾಡಿಕೊಂಡು ಅಷ್ಟೇ. ಅದಾದ್ಮೇಲೆ ನೋಡೋಣ ಇನ್ನೇನೇನು ಮಾಡ್ತೀವಿ ಅಂತ. ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ. ನೋಡ್ರಿ ಕೂಲ್ ಡ್ಯೂಡ್ ನಮ್ ಬ್ರೋ ಶರತ್ ಬ್ರೋ. ಹೇಳ್ರಿ ಬ್ರಾ. ಒಳ್ಳೆ ಹುಡುಗ ಶರತ್ ಅಂತ ಅವ್ರ ಹೆಸರು. ತುಂಬಾ ಕೂಲ್ ಆಗಿರ್ತಾರೆ, ಯಾವಾಗ್ಲೂ ಸ್ಮೈಲಿ ಫೇಸ್ ಅವರು. ಒಂದೇ ಒಂಚೂರು ಬೇಜಾರು ಅನ್ನೋದೇ ಇರಲ್ಲ ಅವ್ರ ಫೇಸಲ್ಲಿ, ಯಾವಾಗ್ಲೂ ನಗ್ತಾ ಇರ್ತಾರೆ ಅವರು. ಹ್ಯಾಪಿ ಮನುಷ್ಯ, ನನ್ಗಂತೂ ಹೆವಿ ಇಷ್ಟ ಅವ್ರ ಕಂಡ್ರೆ. ಸೊ ಬಂದ್ರಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ದರ್ಶನ ಮಾಡಕೋಣ. ಅವ್ರು ಆಲ್ರೆಡಿ ನಮ್ಮನ್ನು ಬಿಟ್ಟು ಮುಂದೆ ಹೋಗ್ಬಿಟ್ಟವ್ರೆ. ನಾವು ದರ್ಶನ ಅಯ್ಯೋ ನಾನೇನು ಬ್ರೋ ಹಿಂಗಿದ್ದೀನಿ. ದರ್ಶನ ಮುಗಿಸ್ಕೊಂಬಂದು ಕೂತಿದ್ದೀವಿ ನಾನು ನಮ್ಮ ಬ್ರೋಸ್ ಎಲ್ಲ. ಇಲ್ಲಿ ನೋಡ್ರಿ ಜಪ ಮಾಡ್ತಾ ಇದ್ದಾರೆ ನಮ್ಮ ಮಾಡ್ರಿ ನೀವು ತಲೆಗೆಸ್ಕೊಬಂದು ಮಾಡಿ. ನಮ್ಮ ದೀಪಿಕಾ ನೋಡ್ರಿ, ಅವಳು ಜಪ ಮಾಡ್ತಾಳೆ. ಹಾಂ ಸರಿ. ಹೇಳು ದೀಪಿಕಾ. ಹಂಗೆ ಇಲ್ಲಿ ಇವಾಗ ದರ್ಶನ ಎಲ್ಲ ಮುಗೀತು. ದರ್ಶನ ಅಂತೂ ಚೆನ್ನಾಗಾಯ್ತು, ಜಾಸ್ತಿ ಏನು ರಶ್ ಇರಲಿಲ್ಲ ಅಷ್ಟೇ. ಇವಾಗ ಇಲ್ಲಿಂದ ಎಲ್ಲೋಗ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ದೇವಸ್ಥಾನದಿಂದ ಆಚೆ ಹೋಗೋಣ. ಎಲ್ಲರೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ನಾನು ನಿಂತ್ಕೊಂಡು ನೋಡ್ತೀನಿ. ಇವಾಗ ಕೈಗೆ ದಾರ ಕಟ್ಸೋ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ನಾವೇನಾದರೂ ಅನ್ಕೊಂಡು ದಾರ ಕಟ್ಸಿದ್ರೆ ಅದಾಗುತ್ತಂತೆ, ನಮ್ಮ ಸಿಸ್ಟರ್ ಹೇಳಿದ್ದಾರೆ. ಸೊ ಬನ್ನಿ ಕಟ್ಸೋಣ. ಇವಾಗ ಯಾವ ದಾರ ಕಟ್ಸೋದು ಇಲ್ಲಿ? ಸೊ ಫೈನಲಿ ದಾರ ಕಟ್ಟಿಸ್ಕೊಂಡೆ ನಾನು. ಇವಾಗ ನಮ್ಮ ಮ್ಯಾಮ್ ಕಟ್ಟಿಸ್ಕೊತಾ ಇದ್ದಾರೆ. ನಮ್ಮ ದೀಪು ಕಟ್ಟಿಸ್ಕೊಳ್ಳೋದ ಅಂತಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ, ಪರವಾಗಿಲ್ಲ. ನಮ್ಮ ಕೂಲ್ ಡ್ಯೂಟ್ ಕಟ್ಟಿಸ್ಕೊಂತಾರೆ ನೆಕ್ಸ್ಟ್. ನೋಡ್ರಿ ಎಷ್ಟು ಸೈಲೆಂಟಾಗಿ ನಿಂತಿರ್ತಾರೆ ಅವರು. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ದೀಪಿಕಂಗೆ ತುಂಬ ಹೊಟ್ಟೆ ಹಸಿತಿತ್ತಂತೆ. ಸೊ ಅದಕ್ಕೋಸ್ಕರ ನಮ್ಮಂತೂ ಪಲಾವ್ ಬಂದಿದ್ದೀವಿ. ಇಲ್ಲ, ಅವಳ ಹೆಸರು ಹೇಳ್ಕೊಂಡು ನಾನು ತಿಂತೀನಿ ಸುಮ್ಮನೆ ಅಷ್ಟೇ. ಹೆಸರು ಅವಳ್ದು, ತಿನ್ನೋದು ನಾವು. ರಶ್ ಆಯ್ತಪ್ಪ. ಇಲ್ಲಿ ರಶ್ ಐತೆ, ಪರವಾಗಿಲ್ಲ. ಇವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ, ಯಾರು ಇಲ್ಲ. ಬಂದಿದ್ದೀವಿ ಇವರು. ಓಕೆ, ಎಲ್ಲ ಇಲ್ಲಿ ಗೊತ್ತಿದ್ದಾರೆ. ಬನ್ನಿ ನಾವು ಇವಾಗ ಕುತ್ಕೊಂಡು ಹನುಮಂತು ಪಲಾವಲ್ಲಿ ಪಲಾವ್ ಹೇಳಿ. ಇವಾಗ ಪಲಾವ್ ತಿನ್ಕೊಂಡು ಹೊರಡೋಣ. ಒಂದು ಪಲಾವ್ ಬಂದಿದೆ, ಟೇಸ್ಟ್ ಮಾಡಿ ಹೇಳ್ತಾಳೆ ದೀಪು ಹೇಗಿದೆ ಅಂತ. ಟೇಸ್ಟ್ ಮಾಡಿ ದೀಪು. ಚೆನ್ನಾಗಿದ್ಯಾ? ರಿವ್ಯೂ ಹೇಳು. ಸೊ ಚೆನ್ನಾಗಿದೆಯಂತೆ. ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ತಿಂದಿದ್ದೀನಿ, ಚೆನ್ನಾಗಿದೆ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಾನು ತಿಂದ್ಬಿಟ್ಟು ವಿಡಿಯೋ ಮಾಡ್ತೀನಿ, ತಿನ್ನೋನಾಗೆಲ್ಲ ವಿಡಿಯೋ ಮಾಡಬಾರ್ದು. ಸೊ ಹೊಟ್ಟೆ ತುಂಬ ತಿಂದಾಯಿತು. ತಿಂದಿವಾಗ ಎಲ್ಲ ಬೀಡ ಹಾಕಿಸ್ಕೊತಾ ಇದ್ದಾರೆ. ಹನುಮಂತು ಪಲಾವ್ ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ, ಇದು ಚೆನ್ನಾಗೈತೆ. ಹಳೆ ಹೋಟ್ಲಿಗಿಂತ ಚೆನ್ನಾಗೈತೆ. ಸೊ ಬಂದರೆ ಊಟ ಮಾಡ್ಕೊಂಡು ಹೋಗಿ. ಇವಾಗ ಬೀಡ ತಿಂದ್ಕೊಂಡು ಇಲ್ಲಿಂದ ಎಲ್ಲಿಗೆ ನೆಕ್ಸ್ಟ್ ಚನ್ನಪಟ್ಟಣ ಚಾಕ್ನದ ಹತ್ರ ಹೋಗ್ತೀವಿ. ಚನ್ನಪಟ್ಟಣ ಚಾಕ್ನದ ಹತ್ರ ಹೋಗಿ ಚಾಕ್ನ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀವಿ. ಸೊ ಬಂದ್ರಿ ಹೊರಡೋಣ. ಲೆಟ್ಸ್ ಇಟ್ ಸ್ವೀಟ್ ಬೀಡ. ಓಕೆ ಹಾಂ ಆ್ಯಕ್ಚುಲಿ ನಮ್ಮ ದೀಪಿಕಂಗೆ ಒಂದು ಸ್ವಲ್ಪ ನಾಚಿಕೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಅವಾಗ ಈ ಥರ ಡವ್ ಮಾಡು ಅಂದರೆ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಅವರು. ಅಂತೂ ಚನ್ನಪಟ್ಟಣ ಚಾಟ್ನ ಹತ್ರ ರೀಚ್ ಆದ್ವಿ. ಬರೋ ಗ್ಯಾಪಲ್ಲಿ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಬಂದ್ರಿ. ಇವಾಗ ಚಾಟ್ನ ಇಸ್ಕೊಂಡು ತಿನ್ಬಿಟ್ಟು ಸೀದಾ ಮನೆಗೆ ಹೋಗಿ ಮಲ್ಕೋಣ. ಫೈನಲಿ ಚಾಟ್ನ ತೊಗೊಂಡಿದ್ದೀವಿ. ಅದನ್ನು ತೊಗೊಂಡು ಹೋಗ್ಬಿಟ್ಟು ರೆಡಿ ಮಾಡೋಕ್ಕೆ ಕೊಡಬೇಕು. ಯಾವ ಕಡೆ ರಶ್ ಕಮ್ಮಿ ಇದೆ ಆ ಕಡೆ ಕೊಡಬೇಕು. ಇದೇನಾ ಬ್ರೋ? ಇದೊಂದು ತೊಗೊಳ್ಳಿ ಬ್ರೋ. ಎಲ್ಲಿ ಬ್ರೋ? ಓ ವೆಯ್ಟಿಂಗಲ್ಲಿ ಆಯ್ತಾ ಬ್ರೋ? ಆಲೆ ಅಷ್ಟು ಅಯ್ಯೋ, ಇಲ್ಲೇ ಇಷ್ಟೊಂದು ವೇಟ್ ಆಯ್ತಲ್ಲ ಬ್ರೋ. ಇನ್ನು ಅಲ್ಲಿ ಹೆವಿ ಡಿಮ್ಯಾಂಡ್ ಇದೆ ಚಾಕ್ನಾಗಿಲ್ಲಿ. ಸೊ ಅಲ್ಲಿ ಫ್ರೆಶ್ ಆಗಿ ಚಾಕ್ನ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ ಏರಿಯಾಗೆ ಬಂದೆ. ನಮ್ಮ ಏರಿಯಾದಲ್ಲಿ ನನ್ನ ಮಚ್ಚಿ ಸಿಕ್ತಾ. ನನ್ನ ಮಚ್ಚಿ ಜೊತೆ ರೋಡಲ್ಲಿ ಒಂದು ವಾಕಿಂಗ್ ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಹಿಂಗೆ ಡೈಲಿ ನಾನು ಬ್ಲಾಗ್ಸ್ ಬಿಡ್ತೀನಿ. ಬಟ್ ನನಗೆ ಗೊತ್ತಿಲ್ಲ ಅದರಲ್ಲಿ ಕಾಂಟೆಂಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಅದನ್ನು ನಾನು ಡೈಲಿ ಏನು ಮಾಡ್ತೀನಿ ಅದನ್ನು ಅಷ್ಟೇ ಬಿಡ್ತೀನಿ. ಸೊ ಸಿಗೋಣ
ಮತ್ತೆ ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.